ಸಾವಿರ ಅಥವಾ 65,000 65 ಸಮಥಿಂಗ್ ಅಥವಾ 64 ಆಗ್ಬೋದು. ಒಂದು ಅಂದಾಜು ಅವರೇಜ್ ಇಲ್ಲಿವರೆಗೆ 2018 ಮತ್ತು 19ರಿಂದ ಈ ನಾವು ವಿಚಾರ ಮಾಡ್ಕೊಂಡು ಬಂದಾಗ ಮೊದಲು 18ರಾಗ 55,590 ರೂಪಾಯಿ ಆಗಿತ್ತು ವಾರ್ಷಿಕ ವೆಚ್ಚ ಒಬ್ಬ ವ್ಯಕ್ತಿದು. ಅದ ನಂತರದಲ್ಲಿ 19-20ರಾಗ ಬಂದಾಗ 58,493 ಆಯಿತು. ಮತ್ತು ಅದ್ರ ಮುಂದೆ 20-21 ಸ್ವಲ್ಪ ಇಳಿಕೆ ಆಯಿತು, 54,965 ಆಯಿತು. ಮತ್ತು ಅದೇ ಕಾಲಕ್ಕೆ 21-22ರಾಗ ಅಂದ್ರೆ 2021-22ರಾಗ 61,256 ಆಯಿತು. ಇವತ್ತು ಒಮ್ಮೆಗೆ 65,838 ರೂಪಾಯಿ ಪರ್ ವ್ಯಕ್ತಿ ಖರ್ಚು ಬರೋದಪ್ಪ. ಅವನು ಊಟ, ಉಡುಗೆ, ತಿನಿಸ, ಮತ್ತೇನು ಖರ್ಚು ವೆಚ್ಚ ಒಬ್ಬ ವ್ಯಕ್ತಿಗೆ. ಈಗ ಒಂದು ಕುಟುಂಬ ಬಂದಾಗ ನಮಗೆ ಗೊತ್ತದ 4 ಜನ ಮಿನಿಮಮ್ ಗಂಡ ಹೇಳ್ತೀವಿ, 2 ಮಕ್ಕಳ ಅಂತ ನಾವು ಲೆಕ್ಕ ಆಗ್ತೀವಿ. ಅದು ತಂದೆ ತಾಯಿ ಇಷ್ಟು ಲೆಕ್ಕಿಲ್ಲ, ಭಾಳ ಜನ ಇರ್ತಾರೆ ಒಂದು ಕುಟುಂಬದಲ್ಲೇ. ತಂದೆ ತಾಯಿಯೂ ಇರ್ತಾರೆ, ಮಕ್ಕಳು ಇರ್ತಾರೆ, ಮತ್ತೇನು ಇರ್ತಾರೆ, ಸಂಬಂಧಿಕರು ಬರ್ತಾರೆ ಹೋಗ್ತಾರೆ. ಇವೆಲ್ಲ ಲೆಕ್ಕ ತೆಗಿಬೇಕಪ್ಪ ಅಂತ ತೆಗೆದಾಗ ಒಂದು 4 ಜನರ ಎವರೇಜ್ ಪ್ರತಿ ವರ್ಷಕ್ಕೆ ಎಷ್ಟು ಖರ್ಚು ಬರ್ಬೋದು ಅಂತಂದ್ರೆ 2,62,000 ರೂಪಾಯಿ ಖರ್ಚು ಬರ್ತದೆ ಒಂದು ವರ್ಷಕ್ಕೆ ಒಂದು ಕುಟುಂಬದ. ಅಷ್ಟು ಖರ್ಚನ್ನು ನಾವು ಹುಟ್ಟಿಸ್ಬೇಕಂತ 2 ಲಕ್ಷದಾಗ ಎಷ್ಟು ಆದಪ್ಪ ತಿಂಗಳಿಗೆ? ಹೆಚ್ಚು ಕಡಿಮೆ ನಾವು 18-20 ಸಾವಿರ ರೂಪಾಯಿಗಳನ್ನು ನಾವು ಗಳಿಸ್ಬೇಕಂತ. ಅದನ್ನು ಹೆಚ್ಚು ಕಡಿಮೆ ಎಷ್ಟು 18-20 ಸಾವಿರವರೆಗೆ ಗಳಿಸ್ಬೇಕು ಅನ್ನುವಂಥದ್ದು. ಎಷ್ಟು ಕುಟುಂಬಕ್ಕೆ 18-20 ಸಾವಿರ ರೂಪಾಯಿ ಗಳಿಸುವಂಥ ಯೋಗ್ಯತೆ ಐತಪ್ಪ ಈ ದೇಶದೊಳಗೆ? 4 ಜನರಿಗೆ ಇದ್ದಲ್ಲೇ ಎಷ್ಟು ತಿಂಗಳಿಗೆ 20 ಲಕ್ಷ ರೂಪಾಯಿ ಪಗಾರ ಮಿನಿಮಮ್ ಬೀಳ್ಬೇಕು. ಅಂದ್ರೆ 18-20 ಸಾವಿರ ಪಗಾರ ನಮ್ಗೆ ಬೀಳ್ಬೇಕಪ್ಪ. ಹಂಗೆ ಬೀಳುವಂಗೆ ಎಷ್ಟು ಕುಟುಂಬಗಳದಾವ? ಆನ್ ಆರ್ ಎವರೇಜ್ ತೆಗೆದಾಗ ಒಂದು ಅಂದಾಜು ಪ್ರಕಾರ ತಿಂಗಳಿಗೆ 7-8 ಸಾವಿರ ಅಥವಾ 6-8 ಸಾವಿರವರೆಗೆ ತೆಗೆಯುತ್ತಿರುವ ಕುಟುಂಬಗಳು, ಅಷ್ಟು ಪೇಮೆಂಟ್ ಬೀಳುವಂಥ ಕುಟುಂಬಗಳು ಇಲ್ಲೇ ಹೆಚ್ಚು ಕಡಿಮೆ ಒಂದು ಮಿನಿಮಮ್ ಇಲ್ಲಪ್ಪ ಅಂತಂದರು ಒಂದು 50% ಬರ್ಬೋದು ಅಂತ ಒಂದು ಅಂದಾಜು. 18-20 ಸಾವಿರ 50% ಇನ್ನೂ ಕಡಿಮೆ ಆಗ್ತಿದ್ರೆ ಹೆಚ್ಚಂತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 5-6 ಸಾವಿರದ ಹೇಳ್ತಾ ಇದ್ದು ನಿಮಗೆ 5-6 ಸಾವಿರ ಜನ ಒಂದು 50% ಆಗ್ಬೋದು. ಇದರ ನಂತರ 50 ಸಾವಿರ ಪೇಮೆಂಟ್ ತೊಗೊಳ್ಳೋರು ಕೇವಲ ಒಂದು 10% ಮಾತ್ರ ಜನ ಸಿಗ್ತಾರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟಾಪ್ ಆಫ್ ದ ಇಂಡಿಯಾ ಅವರು ಇವ್ರು ಖರ್ಚು ಮಾಡೋದಕ್ಕೆ ಸಾಧ್ಯದ. ಅದು 50 ಸಾವಿರ ಪಗಾರ ಯಾರಿಗದಪ್ಪ ಅಂತ ಚಲೋ ಅಧಿಕಾರಿಗಳಿಗೆ, ಅಧಿಕಾರಶಾಹಿ ವರ್ಗದವ್ರಿಗೆ, ಅಥವಾ ಒಂದು ಇವತ್ತು ಯಾವುದೋ ಒಂದು ಬಿಸ್ನೆಸ್ ಮಾಡೋಂಥವ್ರಿಗೆ ಏನೋ 50 ಸಾವಿರಗಳೇ. ಇದು ಕೋಟಿ ಅಬ್ಜಾದ್ ಮಾಡ್ತಾರೆ, ಅವ್ರದ್ದು ಪ್ರಶ್ನೆ ಇರಲಿಲ್ಲ. ಅವ್ರು ಇರೋದು ಈ ದೇಶದೊಳಗೆ ಎಷ್ಟಪ್ಪ ಅಂದ್ರೆ 5% ಅಥವಾ 4% ಇದ್ದಾರೆ. ಅದ್ರಾಗ ಇನ್ನು ಕಾರ್ಪೊರೇಟ್ಗಳಂತೆ 200-300 ಜನ ಇದ್ದಾರೆ. ಅವರು ಏನಪ್ಪ ಇನ್ಕಮ್ ಸಾವಿರಾರು ಕೋಟಿ ಇಲ್ಲಿ ಅದ, ಆ ಮಾತು ಬೇರೆ. ನಾವು ಜನಸಾಮಾನ್ಯರಲ್ಲೇ ಒಂದು 20 ಸಾವಿರ ಪಗಾರ ತೊಗೊಳ್ಳೋಂಥವ್ರು ತಿಂಗಳಿಗೆ 20 ಸಾವಿರ ಮಿನಿಮಮ್ ಖರ್ಚು ಬಂದೇ ಬರ್ತಾರೆ 4 ಜನರಿಗೆ. ಅಂಥವ್ರು ಎಷ್ಟಪ್ಪ ಅಂತಂದ್ರೆ ಅವರು ಒಂದು 20 ಸಾವಿರ ತೊಗೊಳ್ಳೋಂಥವ್ರು ಒಂದು 10-15% ಬರ್ಬೋದು ಅಷ್ಟೇ. ಉಳಿದವ್ರು ಎಲ್ಲರೂ 6-7 ಸಾವಿರ, 4 ಸಾವಿರ, 8 ಸಾವಿರ, 10 ಸಾವಿರ ಇಷ್ಟ ಎಲ್ಲ ಬರ್ತದೆ. ಅಂದಾಗ ಈ ರೀತಿ ನಮ್ಮ ಗಳಿಕೆ ಇರೋ ಮುಂದೆ ಇನ್ನೂ ಕೆಲವೊಬ್ರು ಇನ್ನೂ ಕಡಿಮೆ ಬರ್ತದೆ ರೀ. ತಿಂಗಳಂತ ದುಡಿಸೋದು ಕೆಲವು ಪಗಾರ ಬೀಳೋದಿಲ್ಲ. ನಮ್ಮಲ್ಲಿ ಒಂದು ಡೆಫಿನೇಷನ್ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ, ವಾರದಲ್ಲಿ 1 ತಾಸು ಯಾರು ದುಡಿತಾರೋ ಅವರು ಉದ್ಯೋಗಿ ಅಂತೇಳಿ. ನೋಡ್ರಿ, 1 ತಾಸು ದುಡಿದ್ರೆ ಇಡೀ ಕುಟುಂಬ ಅಥವಾ ಅವರೆಲ್ಲ ಬದುಕೋಕ್ಕೆ ಸಾಧ್ಯದನ? ಒಬ್ಬ ವ್ಯಕ್ತಿ ಬದುಕೋಕ್ಕೆ ಸಾಧ್ಯದನ? ದಿನನಿತ್ಯ ಉದ್ಯೋಗ ಮಾಡಿದ್ರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾವು ಹಿಂಗೆ ಡಿಫೈನ್ ಮಾಡಿದ್ದೀವಿ. ಆನಂದ BPL ಕಾರ್ಡು ಅದು ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಆ BPL ಕಾರ್ಡ್ ಯಾರಿಗಪ್ಪ ಅಂದ್ರೆ ಬಿಲೋ ಪಾವರ್ಟಿ ಲೈನ್. ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಅವ್ರು ತಿಂಗಳಿಗೆ 4 ಸಾವಿರ 3 ಸಾವಿರ ಗಳಿಸುವಂಥವ್ರ, 10 ಸಾವಿರ ಗಳಿಸೋರೆಲ್ಲ ಅದ್ರಾಗ 1 ಲಕ್ಷಲೇ ಬಂದರು. 10 ವರ್ಷಕ್ಕೆ ಏನಾದಪ್ಪ ಲಕ್ಷಲೇ ಅವ್ರಿಗೆ ಉತ್ಪನ್ನ ಬರ್ತದಪ್ಪ ಅಂದಂಗೆ. ಇವ್ರು ಎಷ್ಟು ಬರೋರಿ 3-4 ಸಾವಿರ ರೂಪಾಯಿ ಪೇಮೆಂಟ್ ಬೀಳುವಂಥವು, 5-6 ಸಾವಿರ ಮ್ಯಾಕ್ಸಿಮಮ್ಮ. ಅಂಥವ್ರಿಗೆ ನಾವು ಇವತ್ತು ಅಂಥವ್ರನ್ನ 80-82 ಕೋಟಿ ಜನರನ್ನ ಐಡೆಂಟಿಫೈ ಮಾಡಿ ಅವ್ರು ನಾವು 5 ಲಕ್ಷ ಕೊಡುವಂಥವ್ರು ನಮ್ಮ ಮೋದಿಯವ್ರು ಮಾಡಿದ್ದಾರೆ. ಆದರೆ ಇಲ್ಲಿ ನಾನು ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕುಟುಂಬಕ್ಕೆ ಮಿನಿಮಮ್ 20 ಸಾವಿರ ರೂಪಾಯಿ ಬೇಕು 4 ಮಂದಿ ನಡಕ್ಕೆ. ಆ 20 ಸಾವಿರ ರೂಪಾಯಿ ಗಳಿಸುವಂಥದ್ದು ಎಷ್ಟು ಜನ ಇದ್ದಾರಪ್ಪ ಇಲ್ಲೇ ಅನ್ನೋದು. ಹೀಗಾಗಿ ಇವತ್ತು ನಮಗೆ ಖರ್ಚು ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ನಮಗೆ ಖರ್ಚು ಹೆಚ್ಚಾಗಿ ಅದ್ರ ಜೊತೆ ಉಳಿತಾಯ ಇಲ್ಲಪ್ಪ ಅಂತಂದ್ರೆ, ಅಥವಾ ನಮ್ಮಲ್ಲಿ ಅಷ್ಟು ಗಳಿಕೆ ಇಲ್ಲಪ್ಪ ಅಂತಂದ್ರೆ ಬಡತನ ಸ್ಟಾರ್ಟ್ ಆಗ್ತದೆ. ಬಡತನ ಸ್ಟಾರ್ಟ್ ಆಗಿ ಒದ್ದಾಡ ಶುರು ಆಗ್ತಾವೆ. ಇವತ್ತು ಯಾವುದೋ ಒಂದು ಮಾರ್ಕೆಟ್ಗೆ ನೀವು ಹೋಗಿರಪ್ಪ, ಮಾರ್ಕೆಟ್ಗೆ ಹೋಗಿ ಒಂದು ಸುಮ್ಮನೆ ಚೀಲ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ, ಒಂದು 500 ರೂಪಾಯಿ ತೊಗೊಂಡು ಹೋದ್ರಪ್ಪ ಅಂದ್ರೆ ಇವತ್ತು ಮಿನಿಮಮ್ ನಿಮಗೆ ಒಂದು ಬದನೆಕಾಯಿ ತೊಗೊಳ್ರಿ, ಮತ್ತೇನೋ ತೊಗೊಳ್ರಿ,
ಮಿನಿಮಮ್ ಇಲ್ಲಪ್ಪ ಅಂತಂದರು ಅದ್ರ ಕಿಮ್ಮತ್ತ 80 ರೂಪಾಯಿ ಕಿಲೋ, 70 ರೂಪಾಯಿ